ಅವರು ಎಕ್ಸ್ಟ್ರಾಡಿನರಿ ಹ್ಯೂಮನ್ ಬೀಯಿಂಗು. ನಾನು ಅವ್ರ ಫ್ಯಾನು. ಡಿ ಬಾಸ್ ಜೈ ಡಿ ಬಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಹೇಳ್ಬೇಕು, ಅಂದ್ರೆ ಅವರೇ ನನ್ನ ಗುರುತಿಸಿದ್ದು. ಡ್ಯಾನ್ಸ್ ಮಾಡ್ಬೇಕಾರೆ ಈ ಹುಡುಗ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ನಾನ್ ಮುಂದೆನೆ ಇಸ್ಬಿಟ್ಟು ಡ್ಯಾನ್ಸ್ ಮಾಡಿ ಅಂತ. ಆಕ್ಟಿಂಗ್ ಮಾಡಕ್ ಅಂದ್ರೆ ಯಾವ ಹೀರೋ ಜೊತೆ ಆಕ್ಟಿಂಗ್ ಮಾಡಕ್ ಇಷ್ಟ ನಿಮ್ಗೆ? ನನ್ಗೆ ಎಲ್ಲಾರ ಜೊತೆನೂ ಆಕ್ಟ್ ಮಾಡಕ್ ಇಷ್ಟ. ಎಲ್ರು ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಇದಾರೆ, ಎಲ್ರ ಜೊತೆನೂ ಸೀರಿಯಲ್ ಮಾಡ್ತಾ ಇದೀನಿ, ಪುಟ್ಟಕ್ಕನ ಮಕ್ಕಳು ಅಂತ. ಸೊ ಅದೇ ತುಂಬಾ ಡೇಟ್ಸ್ ಇದೆ. ಅದ್ರ ಜೊತೆ ಸೆಕೆಂಡ್ PUC ಅಲ್ಲಿ ನಾನು ಓದ್ಕೊಂಡು ಸೀರಿಯಲ್ ಡೇಟ್ಸ್ ಕೊಟ್ಕೊಂಡು ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಬರಕ್ ಆಗಲ್ಲ ಸರ್ ಇವತ್ತು ಅಂತ ಹೇಳ್ತೀನಿ, ಓಕೆ ಅಂತ ಹೇಳ್ತಾರೆ. ಅಂಡ್ ಕಾಲೇಜಿಗೆ ಸೇರುವಾಗೇನೆ ಹೇಳಿದೀನಿ, ಈ ತರ ಶೂಟಿಂಗ್ ಎಲ್ಲ ಇರುತ್ತೆ, ತಿಂಗಳಲ್ಲಿ ಒಂದ್ ವೀಕ್ 15 days ರಜಾ ಬೇಕು. ಬೇಜಾರಾಗುತ್ತೆ, ಯಾಕಂದ್ರೆ ಈಗ ನಾನು ಸ್ಟ್ರೈಟ್ ಫಾರ್ವರ್ಡ್ ಇದೀನಿ. ಏನಾದ್ರು ಅವಾಗ ಚಿಕ್ಕವನಾದ್ರೆ ಏನ್ ಮಾತಾಡ್ರು ಗೊತ್ತಾಗ್ತಿರ್ಲಿಲ್ಲ ನನ್ಗೆ. ಮತ್ತೆ ನಿಮ್ ಆ ಫಿಲಿಮ್ ಅಲ್ಲಿ ನಿಮ್ಗೆ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರಲ್ಲ, ಅದನ್ನು ಕ್ಯಾರೆಕ್ಟರ್ ಮಾಡಿಸ್ತಿದೆ. ಅದು ತುಂಬಾ ಆಗ್ಲೂ ನಾನು ಇನ್ನ ಚಿಕ್ಕ ಹುಡುಗ ಅಲ್ಲ, ನಾನು ಅವ್ರ ಹತ್ರ ಆಟ ಆಡಕ್ ಹೋಗ್ಬಿಡ್ತಿದ್ದೆ. ಎಷ್ಟೊಂದ್ಸಲಿ ಸೀನ್ಗೆ ಬರ್ತಾ ಇರ್ಲಿಲ್ಲ, ಆಟ ಆಡ್ಕೊಂಡ್ ಕುತ್ಕೊಂಡ್ಬಿಡ್ತಿದ್ದೆ. ಮತ್ತೆ ದುನಿಯಾಜಿ ಸರ್ ಜೊತೆ ನಾನು ಎಲ್ಲೋದ್ರು ಅಷ್ಟೇ ನನ್ನ ಎತ್ಬಿಟ್ಟು ಹೆಗ್ಲ ಮೇಲೆ ಕೂರ್ಸ್ಕೊಂಡ್ಬಿಡ್ತಾರೆ. ಎಲ್ಲೋ ಲೋಪರು, ಎಲ್ ನೋಡೋದು ನೀನೇ ಇರ್ತೀಯಲ್ಲ ಅಂತ ತುಂಬಾ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತೆ ನಿಮ್ ತಂದೆ ತಾಯಿ ಎಲ್ರು ತುಂಬಾ ಮುಖ್ಯ. ಅವರೆಲ್ಲ ಯಾರು ಎಲ್ರು ಇರ್ಬೇಕು, ನಮ್ಮ ಅಣ್ಣ, ಅಪ್ಪ, ಅಮ್ಮ, ನಾಗಣ್ಣ, ಡ್ಯಾನ್ಸ್ ಮಾಸ್ಟರು, ಅದೇ ಕಾಲೇಜು, ಅದಕ್ಕೆ ಬಾಂಡಿಂಗ್ ಚೆನ್ನಾಗಿದೆ. ಆದ್ರೆ ಬೇಜಾರ್ ಏನಾದ್ರೆ ಸೆಕೆಂಡ್ PUC ಮುಗಿದ್ಮೇಲೆ ನೋಡ್ಬೇಕು ಯಾರ್ಯಾರೆಲ್ಲ ಹೋಯ್ತಾರೋ ಏನು ಕತೆ. ಎಲ್ಲ ಕಾಲೇಜ್ಗಳು ತುಂಬಾ ಇಷ್ಟ. ನನ್ಗೇನೇ ಕಷ್ಟ ಬಂದ್ರು, ಏನೇ ಇಷ್ಟ ಆದ್ರೂ ಆಂಜನೇಯನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮುಂದಿನ ಕೆಲಸ ಮಾಡ್ತೀನಿ. ನಾನು ಈಗ್ಲೂ ಅಷ್ಟೇ, ನಮ್ಮ ಮನೆಯಿಂದ ಯಾವ್ದಾದ್ರು ಶೂಟಿಂಗಿಗೆ ಅಥವಾ ಹೊರಗಡೆ ಹೋಗ್ತಿದೀನಿ ಅಂತಂದ್ರೆ ಆಂಜನೇಯನ್ ಕೈ ಮುಗ್ದಿ ಹೋಗೋ ಕೆಲ್ಸ ಆಗ್ಲಿ ಅಂತ. ಅದ್ರ ಬಗ್ಗೆ ನಾನು ತುಂಬಾ ಹೇಳ್ಬೇಕು. ಈ ಪುಟಾಣಿ ಪಂಟ್ರು ಮಧುಸೂದನ್ ಒಂದ್ ಸೈಡ್ ಇಕ್ಕಿದ್ರೆ ಟಾರ್ಚರ್ ಸಾಂಗ್ ಪ್ರತಿ ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ರು ನೋಡಿದ್ದಾರೆ, ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ಸೊ ಅದಕ್ಕೆ ನಾನು ಫಸ್ಟ್ ಗಿರಿದೇವ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಅಂತ ಒಳ್ಳೆ ಸಾಂಗ್ ಕೊಟ್ಟಿದ್ಕೆ, ಅಂತ ಒಳ್ಳೆ ಮೂವಿ ಕೊಟ್ಟಿದ್ಕೆ. ಅದರಿಂದ ನಾನು ಇನ್ನೂ ಪಾಪ್ಯುಲರ್ ಆದೆ ಮಾಡ್ತೀನಿ. ಯಶ್ ಸರ್ ಜೊತೆ ನೀವು ನಿಂತ್ಕೊಂಡು ಫೋಟೋ ತಕೊಂಡಿದೀಯಲ್ಲ, ಅದು ಯಾವ್ದು ಫಂಕ್ಷನ್ ಅಲ್ಲಿ ದೇವ್ರದ್ದು ಅಂದ್ರೆ ಏನು ಮುಹೂರ್ತ ಟೈಮಲ್ಲಿ ತಗ್ಸ್ಕೊಂಡಿದೆ? ಹೌದು, ಅದು ಮೂವಿದು ಮುಹೂರ್ತ ಟೈಮಲ್ಲಿ ತಗ್ಸ್ಕೊಂಡಿರೋದು ಫೋಟೋ. ಅಂಡ್ ಅಲ್ಲಿ ನಾನು ಸಪ್ರೇಟ್ ಆಗಿ ನಿಂತಿದ್ದೆ ಆಕ್ಚುಲಿ. ಮುರಳಿ ಮಾಸ್ಟರ್ ಅದಕ್ಕೆ ಡೈರೆಕ್ಟರು. ಅಲ್ಲಿ ನಿಂತಿದ್ದಾಗ ನಾನು ನೋಡಿ ಮಧುಸೂದನ್ ತಾನೆ ಅಂತ, ಹೌದು ಸರ್ ನಾನೇ ಕರ್ದ್ಬಿಟ್ಟು ಅವ್ರ ಆ ಫಂಕ್ಷನ್ ಮುಗಿಯೋ ಗಂಟ ನನ್ನ ಎಲ್ಲೂ ಬಿಟ್ಟೇ ಇಲ್ಲ ಅವ್ರ. ಮತ್ತೆ ನಿಮ್ ಬರ್ತಡೇ ಇರೋದ್ರಿಂದ ವಿಶ್ ಯು ಹ್ಯಾಪಿ ಬರ್ತಡೇ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್.